ನಮಸ್ತೆ ಫ್ರೆಂಡ್ಸ್. ಇವತ್ತು ನಮ್ಮ ಜೊತೆ ಅವ್ರ ಕಥೆಯನ್ನು ಹಂಚ್ಕೊಳ್ಳಿಕ್ಕೆ ಚೈತ್ರ ಅವರು ಇದ್ದಾರೆ. ಬನ್ನಿ ಹಾಗಾದ್ರೆ ಅವ್ರ ಕತೆ ಕೇಳೋಣ. ಚೈತ್ರ ಅವರೇ ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ ಚೈತ್ರ ಅವರೇ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಚೈತ್ರ. ನಿಮ್ದು ಯಾವ ಊರು? ನಂದು ಕಡೂರು, ಚಿಕ್ಕಮಂಗ್ಳೂರು. ಬೆಂಗಳೂರು ಬಂದು ಎಷ್ಟು ವರ್ಷ ಆಯ್ತು? ಬೆಂಗಳೂರು ಬಂದು ಒಂದು 15 ವರ್ಷ ಆಯ್ತು. ಹೌದಾ, ಓಕೆ. ಅಂದ್ರೆ ಮ್ಯಾರೇಜ್ಗಿಂತ ಮುಂಚೆನೆ ಬಂದಿದ್ವಿ. ಓಕೆ. ನೀವು ಇರೋದು ಯಾವ ಏರಿಯಾ? ನಾವಿರೋದು ಇಲ್ಲೇ ದೇವ್ರ ಚಿಕ್ಕನಹಳ್ಳಿಯಲ್ಲಿ. ಫ್ಯಾಮಿಲಿ ಬಗ್ಗೆ ಹಸ್ಬೆಂಡ್ ಇದ್ದಾರೆ, ಮಗ ಇದ್ದಾನೆ, ಅತ್ತೆ ಇದ್ದಾರೆ, ಅಪ್ಪ ಅಮ್ಮ ಎಲ್ಲ ಊರಲ್ಲಿ ಇದ್ದಾರೆ. ಓಕೆ. ಫ್ಯಾಮಿಲಿ ಫುಲ್ಲು ಇಲ್ಲಿ ನಾನು, ನಮ್ಮ ಹಸ್ಬೆಂಡು, ನನ್ನ ಮಗ, ಅತ್ತೆ ಇದೀವಿ. ನಿಮ್ಮ ವೃತ್ತಿ ಬಗ್ಗೆ ಅಥವಾ ದುಡಿಮೆ ಬಗ್ಗೆ ಹೇಳ್ಬೋದಾ? ಹಾಂ ಸರ್, ನಾವು ಮುಂಚೆ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ವಿ. ಗಾರ್ಮೆಂಟ್ಸ್ ಲೈಫು ಬೇಡ ಅಂದ್ಬಿಟ್ಟು ಈ ಥರ ಏನೋ ಬಿಸ್ನೆಸ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ಬಂದ್ವಿ ಬಿಸ್ನೆಸ್ಗೋಸ್ಕರ. ಗಾರ್ಮೆಂಟ್ಸ್ ತುಂಬ ಕಷ್ಟ, ಅಲ್ಲಿ ತುಂಬ ಮಾಡೋಕ್ಕಾಗಲ್ಲ. ಓಕೆ. ಹಂಗಾಗಿ ಇದರಲ್ಲಿ ಬಿಸ್ನೆಸ್ ಅಲ್ಲಿ ಮಾಡೋಣ ಅಂತ ಬಿಸ್ನೆಸ್ಸಿಗೆ ಬಂದ್ವಿ. ಇದರಲ್ಲಿ ಅಂದ್ರೆ ಮಸಾಲ ಪುರಿ, ಪಾನಿಪುರಿ ಹಾಂ. ಗಾಡಿ. ಎಷ್ಟು ವರ್ಷ ಆಯ್ತಕ್ಕ ನೀವು ಇದು ಸ್ಟಾರ್ಟ್ ಮಾಡಿ? ಇದು ಇವಾಗ 10 ವರ್ಷ ಆಯ್ತು ಸರ್ ಮಾಡಕ್ಕೆ. ಓಕೆ. ಚೈತ್ರ ಅವರೇ, ಹಾಂ. ಇದೇ ಗಾಡಿ ಅಂದ್ರೆ ಪಾನಿಪುರಿ ವ್ಯಾಪಾರನೇ ಮಾಡ್ಲಿಕ್ಕೆ ನೀವು ಆಯ್ಕೆ ಮಾಡ್ಕೊಂಡಿದ್ದು ಹೇಗೆ? ಇದೇ ಬಿಸ್ನೆಸ್ ಮಾಡಬೇಕು ಅಂತಂದು ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಫಸ್ಟ್ ಅಂಬ್ಲಿ ಗಂಜಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಅದರಿಂದ ಆಮೇಲೆ ಫ್ಯಾಮಿಲಿಯಿಂದ ಸ್ವಲ್ಪ ಬೇರೆ ಏನಾರೇ ಮಾಡಿ, ಅಪ್ಪ ಅಮ್ಮ ಎಲ್ಲ, ತಮ್ಮ ಅಣ್ಣ ಎಲ್ಲ ಬೇರೆ ಏನಾರೇ ಬಿಸ್ನೆಸ್ ಮಾಡಿ ಮುಂದೆ ಬರ್ರಿ ಅಂತ ಅಂದರು. ಆಮೇಲೆ ನಮ್ಮ ಮನೆಯವರು ಕಾರ್ ಓಡಿಸ್ತಾ ಇದ್ರು. ಸ್ವಲ್ಪ ಅವಾಗೆಲ್ಲ ಕಮ್ಮಿ ಆಗೋಯ್ತು ಬಿಸ್ನೆಸ್ ಎಲ್ಲ. ಆಮೇಲೆ ನಾನು ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೆ. ಗಾರ್ಮೆಂಟ್ಸಲ್ಲಿ ಪ್ರೊಡಕ್ಷನ್ನು ಇದು ತುಂಬ ಹೆವಿ, ಆಮೇಲೆ ಪೇಮೆಂಟು ಕಮ್ಮಿ. ನನಗೆ ಒಂದು ಮಗು ಆಯಿತು. ಆಮೇಲೆ ಆ ಮಗು ಭವಿಷ್ಯ ನಾವು ರೂಪಿಸ್ಬೇಕು, ನಾವಾದರೂ ಓದಿಲ್ಲ, ಮಕ್ಕಳಾದರೂ ಓದಬೇಕಲ್ಲ, ಎಜುಕೇಷನ್ ಕೊಡಿಸ್ಬೇಕು ಅಂತಂದು ತುಂಬ ಕಷ್ಟ ಬಿದ್ವಿ ಆ ಟೈಮಲ್ಲಿ. ಆಮೇಲೆ ನಮ್ಮ ಮನೆಯವರು ಪಾನಿಪುರಿ ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದು ಅಂದ್ಕೊಂಡು ಒಬ್ಬರು ಹೇಳ್ಕೊಟ್ರು, ನಮ್ಮ ಅಣ್ಣ ಅನ್ನೋರು ಒಬ್ರು ಹೇಳ್ಕೊಟ್ರು. ಅವರಿಂದ ಕಲ್ತ್ಕೊಂಡು ಇಲ್ಲಿಂದ JP ನಗರ ಹೋಗ್ತಾ ಇದ್ವಿ. ಫುಟ್ಪಾತಲ್ಲಿ ಸ್ವಲ್ಪ ಕಷ್ಟ, ಗಾಡಿಗಳೆಲ್ಲ ಬಿಡಲ್ಲ ಹಾಕೋಕ್ಕೆ. ಹಂಗಾಗಿ ಸ್ವಲ್ಪ ಕಷ್ಟದಿಂದ ಇದ್ದು JP ನಗರ ಹೋದ್ವಿ. ಅಲ್ಲಿ ಚೆನ್ನಾಗಿ ಆಗ್ತಾಯಿತ್ತು. ಅಲ್ಲಿ ಕ್ಲಾರೆನ್ಸ್ ಸ್ಕೂಲು, ಆಮೇಲೆ ಈ ಕಡೆ ಅಫಿಷಿಯಲ್ಸ್ ಜನ ಸ್ವಲ್ಪ ಅಲ್ಲೇ ಆಗ್ತಾ ಇದ್ವಿ. ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅಲ್ಲಿಂದ ಒಂದು ತಿಂಗಳು ಮನೇಲಿ ತುಂಬ ಕಡೆ ಜಾಗ ಹುಡುಕಿದ್ವಿ, ಎಲ್ಲೂ ಸಿಗಲಿಲ್ಲ ನಮಗೆ ಫುಟ್ಪಾತಲ್ಲಿ ಹಾಕಬೇಕು ಅಂದಿದ್ದಕ್ಕೆ. ಇಲ್ಲಿ ಮೇನ್ ರೋಡಲ್ಲಿ ಪಾರ್ಕ್ ಓಪನ್ ಆಗುತ್ತೆ ಅಂತಂದು ಮೇನ್ ರೋಡಲ್ಲೇ ಹಾಕೊಂಡ್ವಿ. 6-7 ತಿಂಗಳು, ಒಂದು ವರ್ಷ ಕಷ್ಟ ಬಿದ್ವಿ. ಬರೀ 200, 300, 400 ವ್ಯಾಪಾರ ಮಾಡ್ಕೊಂಡೋಗಿ ತುಂಬ ಕಷ್ಟ ಬಿದ್ದು ಪಾರ್ಕ್ ಓಪನ್ ಆದಳಿಂದ ಸ್ವಲ್ಪ ಬಿಸ್ನೆಸ್ಸಲ್ಲಿ ಪರವಾಗಿಲ್ಲ ಇಂಪ್ರೂವ್ಮೆಂಟ್ ಕಂಡ್ವಿ. ಮಾಡಬೇಕು ಅಂತ ಅನ್ನಿಸ್ತು. ನಮ್ಮ ಮನೆಯವ್ರು ಮಾಡ್ತಾಯಿದ್ರು. ನಮ್ಮ ಮನೆಯವರಿಂದ ನಾನು ಇದಕ್ಕೆ ಬಂದೆ. ಇವಾಗ ನಮ್ಮ ಮನೆಯವರು ಕಾರ್ ಓಡಿಸ್ತಾ ಇದ್ದಾರೆ. ನನ್ನ ಮಗನಿಗೆ ಅನುಕೂಲ ಆಗ್ತಾಯಿದೆ. ಇವಾಗ ಎಜುಕೇಷನ್ ಕೊಡ್ಸೋಕ್ಕೆ ನಮಗೂ ಅನುಕೂಲ ಆಗ್ತಾಯಿದೆ. ಮನೆಯೂ ಸ್ವಲ್ಪ ಪರವಾಗಿಲ್ಲ, ಒಂದು ಮಟ್ಟಿಗೆ ನಡ್ಕೊಂತ ಹೋಗ್ತಾ ಇದೆ ಜೀವನ ನಮ್ಮದು. ಚೈತ್ರ ಅವರೇ, ಈ ನಿಮ್ಮ ವ್ಯಾಪಾರಕ್ಕೆ ಎಷ್ಟು ಖರ್ಚಾಗ್ಬೋದು, ಬಂಡವಾಳ ಆಗ್ಬೋದು? ಸರ್, ನಾವು ಒಂದು ಬಂಡವಾಳ 1,000 ರೂಪಾಯಿ ಹಾಕಿದ್ರೆ 400-500 ರೂಪಾಯಿ ಹಿಂಗೆ ತೆಗಿಬೋದು. ಅಂದ್ರೆ ಈ ಗಾಡಿಗೆ ಸೆಟಪ್ಗೆ ಈ ಗಾಡಿಗೆ ನಾವು ಸ್ಟಾರ್ಟಿಂಗು ಹಾಕಿದ್ವಿ, 1 ಲಕ್ಷ ಹಾಕಿದ್ವಿ. ಆಮೇಲೆ ಸಪ್ರೇಟ್ ಐಟಮ್ಸ್ ಎಲ್ಲ ಒಂದು 20 ಆಯಿತು. ಓಕೆ. ದಿನಕ್ಕೆ ಸುಮಾರಾಗಿ ಎಷ್ಟು ದುಡಿಮೆ ಮಾಡ್ಬೋದು? ಸುಮಾರಾಗಿ ಅಂದರೆ 1,000 ಹಾಕಿದ್ರೆ ನಾನು ಬೇರೆಯವ್ರ ಹತ್ರ ಹೋದ್ರೂ ನನ್ನ ಕೆಲಸಕ್ಕೆ ಒಂದು 15,000 ಪೇಮೆಂಟ್ ಕೊಡ್ತಾ ಇದ್ರೇನೋ, ಆ ಪೇಮೆಂಟ ನಾನು ಇಲ್ಲಿ ತಗೊಂತೀನಿ. ನನ್ನ ಮಗ ಇದ್ದಾನೆ, ನನ್ನ ಮಗನ ನೋಡ್ಕೊಂಡು ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡೋದ, ಸ್ವಂತಕ್ಕೆ ಮಾಡಬೇಕು ಅದಕ್ಕೋಸ್ಕರ ಇದರಲ್ಲಿ ಚೈತ್ರ ಅವರೇ, ನಿಮ್ಮ ಜೀವನದಲ್ಲಿ ನಡೆದಿರುವಂಥ ಸಿಹಿ ಮತ್ತು ಕಹಿ ನೆನಪುಗಳು ಏನಾದರೂ ಇದೆಯಾ? ಹಾಂ ಸರ್. ಮೊದಲು ಕಹಿ ನೆನಪುಗಳು ಹೇಳಿ. ಕಹಿ ನೆನಪು ಜೀವನದಲ್ಲಿ ಡೈಲಿ ಕಹಿ ನೆನಪೇ ಸರ್. ಕಹಿ ನೆನಪು ಇಲ್ಲದ ದಿವಸನೇ ಇಲ್ಲ ನಮಗೆ. ಜೀವನ ಪೂರ್ತಿ ದುಡಿತಾ ಇರಬೇಕು, ತಿಂತಾ ಇರಬೇಕು, ದಿನ ಕಷ್ಟ. ಬಿಸ್ನೆಸ್ ಆಗಿಲ್ಲ ಅಂದರೆ ನಮಗೆ ಕಷ್ಟ, ಬಿಸ್ನೆಸ್ ಆದರೆ ಒಂಥರ ಖುಷಿ. ಕಮಿಟ್ಮೆಂಟ್ಗಳಿಗೆ ಒಪ್ಕೊಂಡಿರ್ತೀವಿ. ನಮ್ಮ ಬಡವರು, ನಮ್ಮ ಮಕ್ಕಳನ್ನ ಓದಿಸ್ಬೇಕು. ಇಲ್ಲಿ ಜೀವನ ನಡೆದ್ರೆ ನಮ್ಮ ಸಂಸಾರ ನಡೀತಾ ಇರುತ್ತೆ. ಮಧ್ಯಮ ವರ್ಗದವರಿಗೆ ಡೈಲಿ ಕಹಿ ನೆನಪುಗಳೇ, ಕಷ್ಟ ಥರ ಜೀವನನೇ ನಮ್ಮದು. ಅದರಲ್ಲಿ ಒಂದೆರಡು ಸಿಹಿ ನೆನಪುಗಳು ಏನಾದರೂ ಶೇರ್ ಮಾಡ್ಕೋಬೋದು? ಸಿಹಿ ನೆನಪುಗಳು ಅಂದರೆ ಅದೇ ಮಕ್ಳ ಜೊತೆಗೆ ಹೆಂಗಿರ್ತೀವಿ ಖುಷಿಯಾಗಿ, ಟೈಮೇ ಸಾಕಾಗಲ್ಲ ಸರ್.
ಮಧ್ಯಮವರ್ಗದವರಿಗೆ ಬೆಳಗ್ಗೆಯಿಂದ ಸಂಜೆ ತನಕ ದುಡಿತಾನೆ ಇರು ಹಾ. ಬಿಟ್ಟಿದೀವಿ. ಈ ಪಾರ್ಕ್ ಓಪನ್ ಆದ್ಮೇಲೆ ಸ್ವಲ್ಪ ನಮ್ಗೆ ಪರವಾಗಿಲ್ಲ, ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಇವಾಗೆಲ್ಲ. ಚೈತ್ರ ಅವರೇ, ಸರ್ಕಾರ ಅಥವಾ ನಮ್ಮ ಗೌರ್ಮೆಂಟ್ ಇಂದ ಏನಾದರೂ ಹೊಸ ಯೋಜನೆ ಅಥವಾ ಬದಲಾವಣೆ ಆದ್ರೆ ಚೆನ್ನಾಗಿರುತ್ತಂತ ಅನಿಸ್ತಿದೆಯಾ ಏನಾದರೂ? ಅದೇ ನಾವು ಫುಟ್ಪಾತ್ ಮಾಡೋರಿಗೆ ಒಂದು ಅನುಕೂಲತೆ, ಎಲ್ಲಾರು ಒಂದು ಫುಡ್ ಸ್ಟ್ರೀಟ್ ತರ ಆ ತರ ಮಾಡ್ಕೊಟ್ಟು ಬಿಸ್ನೆಸ್ ಮಾಡ್ಕೊಳ್ಳಿ ಅಂತ ಸರ್ಕಾರದಿಂದ ಒಂದು ಇದಿತ್ತಂದ್ರೆ ಚೆನ್ನಾಗಿರುತ್ತೆ. ನಮ್ಮಂಗೆ 108 ಸಂಸಾರಗಳು ನಡೀತಾ ಇರುತ್ತೆ. ಹೌದು. ಒಂದ್ ಅಂಗಡಿಯಿಂದ ಅವ್ರ ಮನೆ ಸಂಸಾರ ಫುಲ್ ಫ್ಯಾಮಿಲಿ ಇರುತ್ತೆ. ಹೌದು. ಫುಟ್ಪಾತ್ ಅವರಿಗೆ ಒಂದು ಅನುಕೂಲ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಫುಟ್ಪಾತ್ ಜೀವನ ಚೈತ್ರ ಅವರೇ, ಮಾಡೋರಿಗೆಲ್ಲ. ನಮ್ಮ ಜನರಿಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೇಳ್ತೀನಿ. ಅಂದ್ರೆ ಬೆಂಗಳೂರಲ್ಲಿ ತುಂಬಾ ಕೆಲಸ ಇದೆ, ನನಗೆ ಕೆಲಸ ಇಲ್ಲ ಅಂತ ಅನ್ನೋ ಜನಗಳು ಇದ್ದಾರೆ. ಅಂದ್ರೆ ಯಾವ್ದಾದ್ರು ಒಂದು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ತುಂಬಾ ಕೆಲಸ ಇದೆ. ಇವಾಗೇನ್ ಲೇಡೀಸ್ಗಾಗ್ಲಿ ಜೆಂಟ್ಸ್ಗಾಗ್ಲಿ ಡೆಲಿವರಿ ಕೆಲಸ, ಫುಡ್ ಇದ್ರ ಕೆಲಸ, ಡ್ರೈವರ್ ಕೆಲಸ, ಏನೋ ಒಂದು ಚಿಕ್ಕ ಪುಟ್ಟ ಕೆಲಸಗಳಾದ್ರೂ ಮಾಡೋ ಅಷ್ಟು ಅವಶ್ಯಕತೆ ಬೆಂಗಳೂರಲ್ಲಿ ತುಂಬಾ ಕೆಲಸ ಇದೆ. ಮಾಡೋ ಅಂಥವ್ರು ಮುಂದೆ ಬಂದು ಮಾಡಬೇಕು ಕೆಲಸನ. ಯಾವ್ದೇ ನನ್ಗೆ ಅದು ಮಾಡಲ್ಲ, ನಾನು ಇದು ಮಾಡಲ್ಲ, ನಾನು ಅದು ಮಾಡಿದ್ರೆ ಕೀಳಾಗ್ತೀನಿ, ಇದು ಮಾಡಿದ್ರೆ ಕೀಳಾಗ್ತೀನಿ, ಕೆಲಸ ಮಾಡಿದ್ರೆ ಯಾವ ಮನುಷ್ಯನೂ ಕೀಳಾಗಲ್ಲ. ಕಷ್ಟಪಟ್ಟು ದುಡಿದ್ರೆ ಯಾವತ್ತಿದ್ರೂ ಮುಂದೆ ಬಂದೇ ಬರ್ತೀವಿ. ಕಳ್ತನ ಬುದ್ಧಿ ಮಾಡಲ್ಲ, ಬೇರೆ ಕೆಲಸ ಮಾಡಲ್ಲ, ನಾವು ದುಡಿಮೆ ಮಾಡಿ ತಾನೇ ಮಾಡ್ತೀವಿ. ನಿಜ. ಅದರಿಂದ ನಾವು ಮುಂದೆ ಬರ್ಬೇಕು ಅಂದ್ರೆ ಯಾವ್ದಾದ್ರೇನು ಅವ್ರು ಇದಂತಾರೆ ಅಂತ ಏನಕ್ಕೆ ಹೇಳ್ಬಾರ್ದು. ಯಾರೇನು ಅಂದರೆಲ್ಲ ನಮಗೆ ಕೊಡಲ್ಲ. ನಿಜ. ನಾವು ಕಷ್ಟಪಟ್ರೆ ನಮ್ಮ ಮನೆಗೆ ನಮಗೆ, ಬೇರೆ ಯಾರು ಕೊಡಲ್ಲ ನಮಗೆ. ಒಳ್ಳೆ ಪಾಯಿಂಟ್ ಹೇಳಿದ್ದೀರಾ. ನಿಮ್ಮ ಪರಿಚಯ ಮತ್ತು ಕಥೆನ ಹೇಳ್ಬಿಟ್ಟು ನಮ್ಮ ಕಣ್ಣಲ್ಲಿ ನೀರು ತರಿಸಿದ್ದೀರಾ. ನಾವೇ ಅಲ್ಲ, ನೋಡ್ತಿರೋ ಪ್ರೇಕ್ಷಕರು ನಿಮ್ಮ ಕಥೆ ಒಂದು ಇನ್ಸ್ಪಿರೇಷನ್ ಆಗಿ ತಗೊಳ್ತಾರೆ. ಈ ವ್ಯಾಪಾರದಿಂದ ನೋಡ್ತಾರ ಯಾರಾದರೂ 10 ಜನ ಈ ಥರ ಬದುಕ್ಬೋದು ಅಂತ ಮಾರ್ಗದರ್ಶನ ತಗೊಂಡಿದ್ರೆ ಅವ್ರ ಲೈಫು ಚೇಂಜ್ ಆಗುತ್ತೆ. ನೋಡಿ ಪ್ರೇಕ್ಷಕರೇ, ಅವ್ರ ಮಾತಲ್ಲಿ ಎಷ್ಟು ನಿಜ ಇದೆ. ಚಿಕ್ಕದೋ ದೊಡ್ಡದೋ ನಿಮ್ಗೆ ಅನಿಸಿರೋ ಕೆಲಸನ ನೀವು ಮಾಡಬೇಕು, ಅದೇ ನಿಮಗೆ ಊಟನೂ ಕೊಡುತ್ತೆ, ನಿಮ್ಮ ಮನೆಯವ್ರನ್ನ ಸಾಕು. ಚೈತ್ರ ಅವರೇ, ನಿಮ್ಮ ಕತೆ ಮತ್ತು ಸಮಯ ನಮಗೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್.